ನೋಡೋಕೆ ಹ್ಯಾಂಡ್ಸಮ್, ಮಾತು ಮೃದು, ನಡತೆ ಸಭ್ಯ. ನನ್ನ ಅಕ್ಕ ಇವರನ್ನ ಮದುವೆಯಾದಾಗ ಎಲ್ಲರೂ ರಾಮಸೀತೆ ಜೋಡಿ ಅಂದ್ರು. ಆದ್ರೆ ಆ ರಾಮನ ಕೈಯಲ್ಲಿ ಸದಾ ವೈಬ್ರೇಟ್ ಆಗೋ ಫೋನ್ ಮತ್ತು ಪದೇ ಪದೇ ಬದಲಾಗೋ ಅವರ ಕಣ್ಣಿನ ನೋಟವನ್ನು ಗಮನಿಸಿದವಳು ನಾನೊಬ್ಬಳೆ. ಕಾರಿನಲ್ಲಿ ಬರುವಾಗ ಅವರು ಕನ್ನಡಿಯ ಮೂಲಕ ನನ್ನನ್ನು ನೋಡಿದ್ರೋ ಅಥವಾ ಹಿಂದಿನ ಸೀಟ್ನಲ್ಲಿದ್ದ ಬ್ಯಾಗ್ ನೋಡಿದ್ರೋ ಗೊತ್ತಿಲ್ಲ. ಆದ್ರೆ ಆ ನೋಟದಲ್ಲಿ ಒಂದು ಚಡಪಡಿಕೆ ಇತ್ತು. ಅವರ ಮೈಯಿಂದ ಬರೋ ದುಬಾರಿ ಪರ್ಫ್ಯೂಮ್ ವಾಸನೆ, ಅವರು ಫೋನ್ ಬಚ್ಚಿಟ್ಟುಕೊಳ್ಳುವ ಅವಸರ, ಇದೆಲ್ಲವೂ ಇಲ್ಲಿ ಏನೋ ತಪ್ಪಾಗ್ತಿದೆ ಅಂತ ನನ್ನ ಅಂತರಾತ್ಮಕ್ಕೆ ಕೂಗಿ ಹೇಳ್ತಿದೆ. ಶಿವಮೊಗ್ಗದ ಮಲೆನಾಡು ರೈಲ್ವೆ ಸ್ಟೇಷನ್ನಲ್ಲಿ ಇಳಿದಾಗ ತಂಪಾದ ಗಾಳಿ ನನ್ನ ಕೆನ್ನೆ ಸವರಿತು. ನನ್ನ ಹೆಸರು ಸಿರಿ. ಬೆಂಗಳೂರಿನ ಟ್ರಾಫಿಕ್ ಮತ್ತು ಕೆಲಸದ ಒತ್ತಡದಿಂದ ಬ್ರೇಕ್ ತಗೊಂಡು ಅಕ್ಕ ಕಾವ್ಯಳ ಮನೆಗೆ ರಜೆಗೆ ಬಂದಿದ್ದೆ. ಅಕ್ಕನ ಮನೆ ಅಂದ್ರೆ ನನಗೆ ಸ್ವರ್ಗ. ಆದರೆ ಈ ಸಲ ಸ್ವರ್ಗದಲ್ಲಿ ಏನೋ ಸರಿ ಇಲ್ಲ ಅನ್ನೋದು ಸ್ಟೇಷನ್ನಲ್ಲೇ ಗೊತ್ತಾಯ್ತು. ನನ್ನ ಪಿಕಪ್ ಮಾಡಲು ಬಂದಿದ್ದ ಭಾವ ಕಾರ್ತಿಕ್ ಎಂದಿನಂತೆ ನಗುತ್ತಾ ಸ್ವಾಗತಿಸಿದ್ರು. ಏನ್ ಸಿರಿ ಮೇಡಮ್, ಬೆಂಗಳೂರು ಹುಡುಗಿ ಆಗಿಬಿಟ್ಟಿದ್ದೀರಾ, ಡ್ರೆಸ್ಸಿಂಗ್ ಎಲ್ಲ ಚೇಂಜ್ ಆಗಿದೆ ಅಂತ ರೇಗಿಸಿದ್ರು. ನಾನು ನಗುತ್ತಾ, ಭಾವ, ನೀವೇನು ಕಮ್ಮಿ ಇಲ್ಲ, ಇನ್ನೂ ಹ್ಯಾಂಡ್ಸಮ್ ಆಗಿದ್ದೀರಾ ಅಂತ ಕೌಂಟರ್ ಕೊಟ್ಟೆ. ನಾವು ಕಾರಿನಲ್ಲಿ ತೋಟದ ಮನೆ ಕಡೆ ಹೋಗ್ತಿದ್ವಿ. ರಸ್ತೆಯ ಈ ಕೆಳಗಳಲ್ಲಿ ಹಚ್ಚ ಹಸಿರಿನ ಕಾಫಿ ತೋಟ, ಆಗಾಗ ಬೀಳುವ ತುಂತುರು ಮಳೆ. ವಾತಾವರಣ ತುಂಬಾ ರೊಮ್ಯಾಂಟಿಕ್ ಆಗಿತ್ತು. ನಾವು ಹಳೆಯ ಜೋಕ್ಗಳನ್ನ ಮಾತಾಡ್ತಾ ನಗ್ತಿದ್ವಿ. ಅಷ್ಟರಲ್ಲಿ ಕಾರ್ತಿಕ್ ಫೋನ್ ರಿಂಗ್ ಆಯ್ತು. ಕಾರಿನ ಡ್ಯಾಶ್ ಬೋರ್ಡ್ ಮೇಲೆ ಅನ್ಕ್ನೌನ್ ನಂಬರ್ ಅಂತ ಕಾಣಿಸ್ತು. ಕಾರ್ತಿಕ್ ಮುಖದಲ್ಲಿ ತಕ್ಷಣ ಬಣ್ಣ ಬದಲಾಯಿತು. ನಗುವಿನ ಜಾಗದಲ್ಲಿ ಗಾಬರಿ ಬಂತು. ಅವರು ತಕ್ಷಣ ಮ್ಯೂಸಿಕ್ ವಾಲ್ಯೂಮ್ ಕಡಿಮೆ ಮಾಡಿ ಬ್ಲೂಟೂತ್ ಡಿಸ್ಕನೆಕ್ಟ್ ಮಾಡಿದ್ರು. ಫೋನ್ ಕಿವಿಗೆ ಇಟ್ಟುಕೊಂಡು ಹಲೋ ಅಂದ್ರು. ಆ ಕಡೆಯಿಂದ ಏನು ಮಾತು ಬಂತೋ ಗೊತ್ತಿಲ್ಲ. ಕಾರ್ತಿಕ್ ನನ್ನ ಕಡೆ ಕದ್ದು ನೋಡುತ್ತಾ ಕಿಟಕಿ ಕಡೆ ಮುಖ ತಿರುಗಿಸಿದ್ರು. ನೋಡು, ನಾನು ಹೇಳಿದ್ನಲ್ಲ, ಹಣ ಅರೇಂಜ್ ಮಾಡ್ತೀನಿ, ಪ್ಲೀಸ್ ಅವಳಿಗೆ ಗೊತ್ತಾಗೋದು ಬೇಡ, ಟೈಮ್ ಕೊಡುವ ಅಂತ ಪಿಸುಮಾತಿನಲ್ಲಿ ಹೇಳಿದ್ರು. ಅವರ ದನಿಯಲ್ಲಿ ನಡುಕವಿತ್ತು. ನಾನು ಕೇಳಿಸಿಕೊಳ್ಳದ ಹಾಗೆ ನಟಿಸಿದೆ. ಆದ್ರೆ ನನ್ನ ಕಿವಿ ಪೂರ್ತಿ ಅವರ ಮಾತಿನ ಮೇಲಿತ್ತು. ಅವಳಿಗೆ ಗೊತ್ತಾಗೋದು ಬೇಡ ಅಂದ್ರೆ ಯಾರಿಗೆ? ಅಕ್ಕನಿಗ. ಮನೆಗೆ ಬಂದ್ವಿ. ಅಕ್ಕ ಕಾವ್ಯ ಆರತಿ ಎತ್ತಿ ಸ್ವಾಗತಿಸಿದ್ಲು. ಅವಳು ತುಂಬಾ ಮುಗ್ಧೆ. ಅವಳ ಪ್ರಪಂಚ ಅಂದ್ರೆ ಗಂಡ ಕಾರ್ತಿಕ್ ಮತ್ತು ಮಗ ಪುಟ್ಟ. 5 ವರ್ಷದ ಪುಟ್ಟ ಓಡಿ ಬಂದು ನನ್ನ ಕಾಲಿಗೆ ಅಂಟಿಕೊಂಡ. ಚಿಕ್ಕಮ್ಮ ಚಾಕ್ಲೇಟ್ ಅಂತ ಕೇಳಿದ. ನಾನು ತಂದಿದ್ದ ಗಿಫ್ಟ್ಸ್ ಕೊಟ್ಟೆ. ಮನೆ ತುಂಬಾ ಖುಷಿ ಇತ್ತು. ಆದ್ರೆ ಕಾರ್ತಿಕ್ ಮಾತ್ರ ಏನೋ ಕಳೆದುಕೊಂಡವರ ಹಾಗೆ ಇದ್ರು. ರಾತ್ರಿ ಊಟಕ್ಕೆ ಕೂತಾಗಲೂ ಅವರ ಗಮನ ಪೂರ್ತಿ ಫೋನ್ ಮೇಲಿತ್ತು. ಒಂದು ತುತ್ತು ತಿನ್ನೋದು, 2 ಸಲ ಫೋನ್ ನೋಡೋದು. ಫೋನ್ ವೈಬ್ರೇಟ್ ಆದ ತಕ್ಷಣ ಆಫೀಸ್ ಕಾಲ್ಗೆ ಅಂತ ಹೇಳಿ ಬಾಲ್ಕನಿಗೆ ಓಡಿದ್ರು. ಅಕ್ಕ ಪಾಪ, ಅವರಿಗೆ ಕೆಲಸ ಜಾಸ್ತಿ ಕಣೆಯ ಅಂತ ಸಮರ್ಥಿಸಿಕೊಳ್ತಿದ್ಲು. ಆದ್ರೆ ನನಗೆ ಅದು ಕೆಲಸದ ಫೋನ್ ತರ ಕಾಣಲಿಲ್ಲ. ರಾತ್ರಿ ಎಲ್ಲರೂ ಮಲಗಿದ್ರು. ನನಗೆ ಬಾಯಾರಿಕೆ ಆಗಿ ಎಚ್ಚರವಾಯಿತು. ನಾನು ಹಾಲಿಗೆ ಬಂದೆ. ಅಲ್ಲಿ ಸೋಫಾ ಮೇಲೆ ಕಾರ್ತಿಕ್ ಕೂತಿದ್ರು. ಲೈಟ್ ಆಫ್ ಆಗಿತ್ತು. ಕೇವಲ ಮೊಬೈಲ್ ಬೆಳಕು ಅವರ ಮುಖದ ಮೇಲೆ ಬಿದ್ದಿತ್ತು. ಅವರು ತುಂಬಾ ವೇಗವಾಗಿ ಯಾರಿಗೋ ಮೆಸೇಜ್ ಟೈಪ್ ಮಾಡ್ತಿದ್ರು. ನಾನು ಗೋಡೆ ಮರೆಯಲ್ಲಿ ನಿಂತು ನೋಡಿದೆ. ಹಾಲಿನ ಗೋಡೆಗಿದ್ದ ಕನ್ನಡಿಯಲ್ಲಿ ಅವರ ಮೊಬೈಲ್ ಸ್ಕ್ರೀನ್ ಪ್ರತಿಬಿಂಬ ಕಾಣ್ತಿತ್ತು. ಅಸ್ಪಷ್ಟವಾಗಿ ಕಂಡರೂ ಅವರು ಕೊನೆಯಲ್ಲಿ ಟೈಪ್ ಮಾಡಿದ ಅಕ್ಷರಗಳು ನನಗೆ ಸ್ಪಷ್ಟವಾಗಿ ಕಂಡವು. ಐ ಲವ್ ಯು ಮಾಯಾ. ನನ್ನ ಎದೆ ದಸಕ್ ಅಂತು. ಮಾಯಾ? ಯಾರು ಈ ಮಾಯಾ? ನನ್ನ ಮುಗ್ಧ ಅಕ್ಕನಿಗೆ ಇವರು ಮೋಸ ಮಾಡ್ತಿದ್ದಾರಾ? ಸಂಶಯದ ಬೀಜ ನನ್ನ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿತು. ಮಾರನೇ ದಿನ ಬೆಳಿಗ್ಗೆ ಶಿವಮೊಗ್ಗದ ಸೂರ್ಯ ಮೋಡದ ಮರೆಯಿಂದ ಇಣುಕುತ್ತಿದ್ದ. ಮನೆಯಲ್ಲಿ ವಾತಾವರಣ ಸಹಜವಾಗಿತ್ತು. ಕಾರ್ತಿಕ್ ಎಂದಿನಂತೆ ಪರ್ಫೆಕ್ಟ್ ಹಸ್ಬೆಂಡ್ ನಾಟಕ ಶುರು ಮಾಡಿದ್ರು. ಅಕ್ಕನಿಗೆ ಕಾಫಿ ಮಾಡಿಕೊಡೋದು, ಪುಟ್ಟನಿಗೆ ಸ್ನಾನ ಮಾಡಿಸೋದು, ಇದೆಲ್ಲ ನೋಡಿದ್ರೆ ಯಾರಿಗಾದ್ರೂ ಇವ್ರು ದೇವ್ರು ಅಂತ ಅನ್ನಿಸಬೇಕು. ಆದ್ರೆ ರಾತ್ರಿ ನಾನು ನೋಡಿದ ದೃಶ್ಯ ನನ್ನ ಕಣ್ಣ ಮುಂದೆ ಬರ್ತಿತ್ತು. ಸಿರಿ, ಬಾ ತೋಟಕ್ಕೆ ಹೋಗೋಣ, ಹೊಸದಾಗಿ ಅಡಿಕೆ ಸಸಿ ಹಾಕಿದ್ದೀನಿ ಅಂತ ಕಾರ್ತಿಕ್ ಕರೆದ್ರು. ನಾನು ಸರಿ ಅಂತ ಹೋದೆ. ತೋಟದಲ್ಲಿ ನಾವು ನಡೀತಾ ಇದ್ವಿ. ಕಾರ್ತಿಕ್ ತುಂಬಾ ಉತ್ಸಾಹದಿಂದ ಗಿಡಗಳ ಬಗ್ಗೆ ಹೇಳ್ತಿದ್ರು. ಪೈಪ್ ಹಿಡಿದು ನೀರು ಹಾಕುವಾಗ ಬೇಕಂತಲೇ ನನ್ನ ಮೇಲೆ ನೀರು ಸಿಡಿಸಿದ್ರು. ಅಯ್ಯೋ ಬಾವ ಅಂತ ನಾನು ರೇಗಿದೆ. ಅವರು ಜೋರಾಗಿ ನಕ್ಕರು. ಆ ನಗುವಿನಲ್ಲಿ ಮೋಸ ಇದೆಯಾ ಅಂತ ಹುಡುಕಿದೆ. ಅವರು ನೀರು ಹಾಕುವಾಗ ಅವರ ಫೋನ್ ಬದುವಿನ ಮೇಲೆ ಇಟ್ಟಿದ್ರು. ಅದೇ ಚಾನ್ಸ್ ಅಂತ ನಾನು ಮೆಲ್ಲಗೆ ಫೋನ್ ಕೈಗೆ ತಗೊಂಡೆ. ಸ್ವೈಪ್ ಟು ಅನ್ಲಾಕ್ ಇತ್ತು. ಪ್ಯಾಟರ್ನ್ ಲಾಕ್ ಏನಿರಬಹುದು? ಅಕ್ಕನ ಹೆಸರ? ಮಗನ ಹೆಸರ? ಅಷ್ಟರಲ್ಲಿ ಏ ಸಿರಿ, ಫೋನ್ ಮುಟ್ಟಬೇಡ, ಕೈ ಒದ್ದೆ ಇದೆ ಅಂತ ಕಾರ್ತಿಕ್ ಓಡಿ ಬಂದು ಫೋನ್ ಕಿತ್ಕೊಂಡ್ರು. ಅವರ ಆತಂಕ ನೋಡಿ ನನ್ನ ಸಂಶಯ ಡಬಲ್ ಆಯ್ತು. ಮಧ್ಯಾಹ್ನ ಕಾರ್ತಿಕ್ ಸ್ನಾನಕ್ಕೆ ಹೋದ್ರು. ಹಾಲ್ನಲ್ಲಿ ಅವರ ಫೋನ್ ಚಾರ್ಜ್ಗೆ ಹಾಕಿದ್ರು. ನಾನು ಟಿವಿ ನೋಡೋ ನಾಟಕ ಮಾಡ್ತಾ ಫೋನ್ ಹತ್ರ ಹೋದೆ. ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಶಬ್ದ ಆಯ್ತು. ಬಾಗಿಲು ತೆಗೆದ್ರೆ ಅಲ್ಲಿ ಒಬ್ಬ ದಪ್ಪಗಿನ ತಮಾಷೆಯ ವ್ಯಕ್ತಿ ನಿಂತಿದ್ದ. ಅವನು ಕಾರ್ತಿಕ್ ಫ್ರೆಂಡ್ ಗುಂಡ. ಓಹ್, ಸಾಲಕ್ಕನ ತಂಗಿ ಬಂದಿದ್ದಾಳೆ ಅಂತ ರೇಗಿಸ್ತಾ ಒಳಗೆ ಬಂದ. ಗುಂಡನಿಗೆ ಹೊಟ್ಟೆಯಲ್ಲಿ ವಿಷಯ ಇಟ್ಕೊಳ್ಳೋಕೆ ಬರಲ್ಲ ಅಂತ ಅಕ್ಕ ಹೇಳಿದ್ಲು. ನಾನು ಅವನಿಗೆ ಕಾಫಿ ಕೊಡ್ತಾ ಮಾತು ತೆಗೆದೆ.
ಏನ್ ಗುಂಡ ಅಣ್ಣ ಬಾವ ಫುಲ್ ಬ್ಯೂಸಿ ಆಗ್ಬಿಟ್ಟಿದ್ದಾರೆ, ರಾತ್ರಿ ಕೂಡ ಮಲಗಲ್ಲ ಅನ್ಸುತ್ತೆ ಅಂತ ಗಾಳ ಹಾಕಿದೆ. ಗುಂಡ ಬಾಯ್ತಪ್ಪಿ ಕಣಮ್ಮ, ಅವನಿಗೆ ಈಗೀಗ ಹೊಸ ಹುಚ್ಚು ಹಿಡಿದಿದೆ. ರಾತ್ರಿ 12 ಗಂಟೆ ಆದ್ಮೇಲೆ ಯಾರ್ಯಾರಿಗೋ ಫೋನ್ ಮಾಡ್ತಾನೆ, ಕೇಳಿದ್ರೆ ಕ್ಲೈಂಟ್ಸ್ ಅಂತಾನೆ. ನನಗೇನೋ ಡೌಟು ಅಂದ. ಅಷ್ಟರಲ್ಲಿ ಕಾರ್ತಿಕ್ ಬಾತ್ರೂಮ್ನಿಂದ ಬಂದು ಗುಂಡನಿಗೆ ಕಣ್ಣು ಮಿಟುಕಿಸಿದ್ರು. ಗುಂಡ ಮಾತು ಬದಲಾಯಿಸಿದ. ಸಂಜೆ ಮಲೆನಾಡಿನ ಸ್ಪೆಷಾಲಿಟಿ, ಗುಡುಗು ಸಹಿತ ಭಾರೀ ಮಳೆ ಶುರುವಾಯಿತು. ಕರೆಂಟ್ ಹೋಯ್ತು. ಇಡೀ ಮನೆ ಕತ್ತಲಲ್ಲಿ ಮುಳುಗಿತು. ಅಕ್ಕ ಅಡುಗೆ ಮನೇಲಿ ಇದ್ಲು. ನಾನು ಮತ್ತು ಕಾರ್ತಿಕ್ ಹಾಲಿನಲ್ಲಿ ಮೇಣದ ಬತ್ತಿ ಹುಡುಕ್ತಿದ್ವಿ. ಮಿಂಚು ಬಂದಾಗ ಕಾರ್ತಿಕ್ ಮುಖ ಕಂಡಿತು. ಅವರು ಫೋನ್ ಸ್ವಿಚ್ ಆನ್ ಮಾಡಿದ್ರು. ತಕ್ಷಣ ಒಂದು ವಿಡಿಯೋ ಕಾಲ್ ಬಂತು. ಸ್ಕ್ರೀನ್ ಮೇಲೆ ದೊಡ್ಡದಾಗಿ ಮಾಯಾ ಕಾಲಿಂಗ್ ಅಂತ ಬಂತು. ಆ ಬೆಳಕಿನಲ್ಲಿ ಆ ಹೆಸರು ನನಗೆ ಸ್ಪಷ್ಟವಾಗಿ ಕಂಡಿತು. ಕಾರ್ತಿಕ್ ಗಾಬರಿಯಿಂದ ಫೋನ್ ಕಟ್ ಮಾಡಿದ್ರು. ನಾನು ಸುಮ್ಮನಿರಲಿಲ್ಲ. ಬಾವಾ, ಯಾರು ಆ ಮಾಯಾ? ರಾತ್ರಿ ಮೆಸೇಜ್ ಮಾಡಿದ್ರಿ, ಈಗ ವಿಡಿಯೋ ಕಾಲ್ ಮಾಡ್ತಿದ್ದಾರೆ. ಅಕ್ಕಂಗೆ ಮೋಸ ಮಾಡ್ತಿದ್ದೀರಾ ಅಂತ ನೇರವಾಗಿ ಕೇಳಿದೆ. ಕಾರ್ತಿಕ್ ಬೆವತು ಹೋದ್ರು. ಅದು ಬ್ಯೂಸಿನೆಸ್ ಕ್ಲೈಂಟ್ ಸಿರಿ, ನಿನಗೆ ಅರ್ಥ ಆಗಲ್ಲ ಅಂತ ತಡವರಿಸಿದ್ರು. ಬ್ಯೂಸಿನೆಸ್ ಕ್ಲೈಂಟ್ಗೆ ಐ ಲವ್ ಯು ಅಂತ ಹೇಳ್ತಾರ ಅಂತ ಕೇಳೋಕೆ ಹೋದೆ. ಅಷ್ಟರಲ್ಲಿ ಅಕ್ಕ ಮೇಣದ ಬತ್ತಿ ಹಿಡ್ಕೊಂಡು ಯಾಕೆ ಕತ್ತಲಲ್ಲಿ ನಿಂತಿದ್ದೀರಾ ಅಂತ ಬಂದ್ಲು. ಕಾರ್ತಿಕ್ ನಿಟ್ಟುಸಿರು ಬಿಟ್ಟರು. ಅಕ್ಕನ ಮುಗ್ಧ ಮುಖ ನೋಡಿ ನನಗೆ ಅಳು ಬಂತು. ಇಲ್ಲ, ಈ ಮಾಯಾ ಯಾರು ಅಂತ ನಾನು ಕಂಡುಹಿಡಿಯಲೇಬೇಕು. 3ನೇ ದಿನ ಬೆಳಿಗ್ಗೆ ಮನೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಗೌರಿ ಹಬ್ಬ ಹತ್ತಿರ ಬರುತ್ತಿದ್ದರಿಂದ ಅಕ್ಕ ಕಾವ್ಯ ಫುಲ್ ಬ್ಯುಸಿ ಆಗಿದ್ಲು. ಸಿರಿ, ಕಾರ್ತಿಕ್, ನೀವಿಬ್ರು ಹೋಗಿ ಪೇಟೆಯಿಂದ ಹಬ್ಬಕ್ಕೆ ಬೇಕಾದ ದಿನಸಿ, ತರಕಾರಿ ಮತ್ತೆ ನನಗೊಂದು ಸೀರೆ ತಗೊಂಡು ಬನ್ನಿ ಅಂತ ಕಾವ್ಯ ಆರ್ಡರ್ ಮಾಡಿದ್ಲು. ನನಗೆ ಇದೇ ಬೇಕಾಗಿದ್ದ ಚಾನ್ಸ್. ಕಾರ್ತಿಕ್ ಜೊತೆ ಹೊರಗಡೆ ಹೋದರೆ ಅವರ ರಹಸ್ಯ ಭೇದಿಸಲು ಅವಕಾಶ ಸಿಗುತ್ತೆ ಅಂತ ನನಗೆ ಗೊತ್ತಿತ್ತು. ಕಾರ್ತಿಕ್ ಮನಸ್ಸಿಲ್ಲದ ಮನಸ್ಸಿನಿಂದ ಸರಿ ಬಾ ಹೋಗೋಣ ಅಂದ್ರು. ಅವರ ರಾಯಲ್ ಎನ್ಫೀಲ್ಡ್ ಬೈಕ್ ಏರಿ ಕುಳಿತೆ. ಶಿವಮೊಗ್ಗದ ಟ್ರಾಫಿಕ್ನಲ್ಲಿ ಬೈಕ್ ಓಡಿಸುವಾಗ ಕಾರ್ತಿಕ್ ಮೌನವಾಗಿದ್ರು. ನಾನು ಸುಮ್ಮನಿರದೆ, ಬಾವ, ಆ ಮಾಯಾ ಯಾರು ಅಂತ ನೀವು ಇನ್ನೂ ಹೇಳಿಲ್ಲ, ಅಕ್ಕನ ಹತ್ರನೂ ಹೇಳಿಲ್ಲ, ನನಗೆ ಡೌಟ್ ಬರ್ತಿದೆ ಅಂತ ಕಿವಿಯಲ್ಲಿ ಹೇಳಿದೆ. ಕಾರ್ತಿಕ್ ಬೈಕ್ ಸಡನ್ ಆಗಿ ಬ್ರೇಕ್ ಹಾಕಿದ್ರು. ನಾನು ಅವರ ಮೇಲೆ ಬಿದ್ದೆ. ನೋಡು ಸಿರಿ, ಸುಮ್ನೆ ಅಕ್ಕನ ತಲೆ ಕೆಡಿಸ್ಬೇಡ. ಅದು ಆಫೀಸ್ ಮ್ಯಾಟರ್. ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ ಅಂತ ಸ್ವಲ್ಪ ಕೋಪದಿಂದಲೇ ಹೇಳಿದ್ರು. ಅವರ ಕೋಪದಲ್ಲಿ ಭಯ ಎದ್ದು ಕಾಣ್ತಿತ್ತು. ನಾನು ವಿಷಯ ಬದಲಾಯಿಸಲು ಸರಿ ಬಿಡಿ, ಜೋಕ್ ಮಾಡಿದೆ ಅಂದೆ. ಆದ್ರೆ ನನ್ನ ಕಣ್ಣು ಅವರ ಫೋನ್ ಪಾಕೆಟ್ ಮೇಲೆಯೇ ಇತ್ತು. ನಾವು ಸಿಟಿ ಸೆಂಟರ್ ಮಾಲ್ಗೆ ಹೋದ್ವಿ. ಅಕ್ಕನಿಗೆ ಸೀರೆ ತಗೊಳ್ಳುವಾಗ ಕಾರ್ತಿಕ್ಗೆ ಯಾವ ಆಸಕ್ತಿನೂ ಇರಲಿಲ್ಲ. ನಿನಗೆ ಇಷ್ಟ ಬಂದಿದ್ದು ತಗೋ ಸಿರಿಯೇ ಅಂತ ಹೇಳಿ ಪಕ್ಕಕ್ಕೆ ಸರಿದ್ರು. ನಾನು ಸೀರೆ ಸೆಲೆಕ್ಟ್ ಮಾಡೋ ನಾಟಕ ಮಾಡ್ತಾ ಕನ್ನಡಿಯ ಮೂಲಕ ಅವರನ್ನ ಗಮನಿಸುತ್ತಿದ್ದೆ. ಕಾರ್ತಿಕ್ ಅತ್ತಿಂದಿತ್ತು ನೋಡಿ ಯಾರಿಗೂ ಕಾಣದ ಹಾಗೆ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಸೆಕ್ಷನ್ ಕಡೆ ಹೋದ್ರು. ನಾನು ಕದ್ದು ಹಿಂಬಾಲಿಸಿದೆ. ಅಲ್ಲಿ ಅವರು ಸುಮಾರು 10,000 ರೂಪಾಯಿ ಬೆಲೆ ಬಾಳುವ ಒಂದು ಕೆಂಪು ಬಣ್ಣದ ಸ್ಟೈಲಿಶ್ ಬ್ಯಾಗ್ ಸೆಲೆಕ್ಟ್ ಮಾಡಿದ್ರು. ಬಿಲ್ ಮಾಡಿ ಕವರ್ನಲ್ಲಿ ಪ್ಯಾಕ್ ಮಾಡಿಸಿದ್ರು. ನಾನು ಥಟ್ಟನೆ ಅವರ ಮುಂದೆ ಪ್ರತ್ಯಕ್ಷಳಾದೆ. ವಾವ್ ಬಾವ, ಅಕ್ಕನಿಗೆ ಸರ್ಪ್ರೈಸ್ ಗಿಫ್ಟಾ? ಸೂಪರ್ ಅಂದೆ. ಕಾರ್ತಿಕ್ ತಬ್ಬಿಬ್ಬಾದ್ರು. ಹಾ, ಕಾವ್ಯಳಿಗೆ ಬ್ಯಾಗ್ ಅಂದ್ರೆ ಇಷ್ಟ ಅಲ್ವಾ, ಅದ್ಕೆ ತಗೊಂಡೇಗ ಅಂದ್ರು. ನನಗೆ ಅವರ ಸುಳ್ಳು ಸ್ಪಷ್ಟವಾಗಿ ಗೊತ್ತಾಯ್ತು. ಯಾಕಂದ್ರೆ ಕಾವ್ಯಳಿಗೆ ಕೆಂಪು ಬಣ್ಣ ಅಂದ್ರೆ ಆಗಲ್ಲ. ಅವಳು ಯಾವಾಗಲೂ ಲೈಟ್ ಕಲರ್ ಇಷ್ಟಪಡೋಳು. ಅಲ್ಲದೆ ಅವಳು ಹ್ಯಾಂಡ್ ಬ್ಯಾಗ್ ಬಳಸೋದೇ ಇಲ್ಲ. ಇದು ಖಂಡಿತ ಆ ಮಾಯವಳಿಗೆ ಅಂತ ನಾನು ಫಿಕ್ಸ್ ಆದೆ. ಬಾವ್, ಅಕ್ಕನಿಗೆ ರೆಡ್ ಕಲರ್ ಆಗಲ್ಲ ಅಂತ ಮರೆತು ಬಿಟ್ರಾ ಅಂತ ಅಣಕಿಸಿದೆ. ಅವರು ಪರವಾಗಿಲ್ಲ, ಇಷ್ಟಪಡ್ತಾಳೆ ಬಿಡುವ ಅಂತ ಹೇಳಿ ವೇಗವಾಗಿ ನಡೆದ್ರು. ಶಾಪಿಂಗ್ ಮುಗಿಸಿ ವಾಪಸ್ ಬರುವಾಗ ಒಂದು ಘಟನೆ ನಡೆಯಿತು. ರಸ್ತೆ ಬದಿಯಲ್ಲಿ ಒಬ್ಬ ಮುದುಕಿ ಮಳೆಯಲ್ಲಿ ನೆನೆಯುತ್ತಾ ಕುಳಿತಿದ್ಲು. ಕಾರ್ತಿಕ್ ಬೈಕ್ ನಿಲ್ಲಿಸಿ ನಾವು ತಂದಿದ್ದ ಹಣ್ಣುಗಳನ್ನು ಆ ಮುದುಕಿಗೆ ಕೊಟ್ರು. ಜೊತೆಗೆ 500 ರೂಪಾಯಿ ಹಣನೂ ಕೊಟ್ರು. ಆ ಮುದುಕಿಗೆ ದೇವ್ರು ಒಳ್ಳೇದು ಮಾಡ್ಲಪ್ಪ ಅಂತ ಹರಸಿದ್ಲು. ಇದನ್ನು ನೋಡಿದಾಗ ನನಗೆ ಕನ್ಫ್ಯೂಷನ್ ಆಯ್ತು. ಇಷ್ಟು ಕರುಣೆ ಇರೋ ಮನುಷ್ಯ ಅಕ್ಕನಿಗೆ ಮೋಸ ಮಾಡ್ತಾರಾ? ಇವರು ಕೆಟ್ಟವ್ರ ಅಥವಾ ಒಳ್ಳೆಯವರ? ನನ್ನ ಮನಸ್ಸು ಗೊಂದಲದ ಗೂಡಾಯ್ತು. ನಾವು ಮನೆಗೆ ತಲುಪಿದ್ವಿ. ಕಾರ್ತಿಕ್ ಆ ಕೆಂಪು ಬ್ಯಾಗ್ ಅನ್ನು ಕಾರಿನ ಡಿಕ್ಕಿಯಲ್ಲಿ ಬಚ್ಚಿಟ್ಟರು. ಅಕ್ಕನಿಗೆ ಸೀರೆ ಮಾತ್ರ ಕೊಟ್ರು. ನಾನು ಸುಮ್ಮನೆ ಇದ್ದೆ. ರಾತ್ರಿ ಊಟ ಆದ್ಮೇಲೆ ಕಾರ್ತಿಕ್ ಫೋನ್ ಟೇಬಲ್ ಮೇಲಿತ್ತು. ಒಂದು ಮೆಸೇಜ್ ಬಂತು. ಲಾಕ್ ಸ್ಕ್ರೀನ್ ಮೇಲೆ ನೋಟಿಫಿಕೇಶನ್ ಕಾಣಿಸ್ತು. ಥ್ಯಾಂಕ್ಸ್ ಫಾರ್ ದ ಬ್ಯಾಗ್ ಹನಿ. ಟುನೈಟ್ 11 PM ಮೀಟ್ ಮೀ ಔಟ್ಸೈಡ್. ಬ್ಯಾಗ್ಗೆ ಥ್ಯಾಂಕ್ಸ್ ಹನಿ. ಇವತ್ತು ರಾತ್ರಿ 11 ಗಂಟೆಗೆ ಹೊರಗೆ ಸಿಗೋಣ. ಆ ಮೆಸೇಜ್ ನೋಡಿದ ತಕ್ಷಣ ನನ್ನ ರಕ್ತ ಕುದಿಯಿತು. ಹನಿ ಅಂತ ಕರೀತಾಳೆ ಅಂದ್ರೆ ಇವರ ಸಂಬಂಧ ಎಷ್ಟು ದೂರ ಹೋಗಿರಬಹುದು? ಇವತ್ತು ರಾತ್ರಿ ಇವರ ಕಳ್ಳಾಟ ಬಯಲು ಮಾಡಲೇಬೇಕು. ಅಕ್ಕನಿಗೆ ಆಗುತ್ತಿರುವ ಅನ್ಯಾಯ ತಡೆಯಲೇಬೇಕು ಅಂತ ನಾನು ಶಪಥ ಮಾಡಿದೆ. ಅಂದು ಸಂಜೆ ನಮ್ಮ ಊರಿನ ಗ್ರಾಮ ದೇವತೆ ಮಾರಿಕಾಂಬ ಜಾತ್ರೆ ಇತ್ತು. ಊರಿಗೆ ಊರೇ ದೇವಸ್ಥಾನದ ಹತ್ರ ಸೇರಿತ್ತು. ಡೊಳ್ಳು ಕುಣಿತದ ಸದ್ದು, ತಮಟೆ ಬಡಿತ, ಬಣ್ಣ ಬಣ್ಣದ ದೀಪಾಲಂಕಾರ.
ವಾತಾವರಣ ಅದ್ಭುತವಾಗಿತ್ತು. ಕಾವ್ಯ ಅಕ್ಕ ಮಲ್ಲಿಗೆ ಹೂವು ಮುಡ್ಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು ದೇವತೆ ತರ ಕಾಣ್ತಿದ್ಲು. ಕಾರ್ತಿಕ್ ಕೂಡ ಪಂಚೆ ಶರ್ಟ್ ಹಾಕೊಂಡು ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ರು. ಮೇಲ್ನೋಟಕ್ಕೆ ಇದೊಂದು ಸುಂದರ ಕುಟುಂಬ, ಆದ್ರೆ ಒಳಗೆ ಎಂತ ಬಿರುಗಾಳಿ ಇದೆ ಅಂತ ನನಗೆ ಮಾತ್ರ ಗೊತ್ತಿತ್ತು. ದೇವಸ್ಥಾನದ ಒಳಗೆ ವಿಪರೀತ ರಶ್ ಇತ್ತು. ನಾವು ಸಾಲಿನಲ್ಲಿ ನಿಂತಿದ್ವಿ. ಕಾರ್ತಿಕ್ ಪದೇ ಪದೇ ವಾಚ್ ನೋಡ್ಕೊಳ್ತಿದ್ರು. ರಾತ್ರಿ 11 ಗಂಟೆಗೆ ಮೀಟಿಂಗ್ ಇದೆ ಅಲ್ವಾ, ಅದಕ್ಕೆ ಅವಸರ ಇರಬೇಕು ಅನ್ಕೊಂಡೆ. ಅಷ್ಟರಲ್ಲಿ ಜನಸಂದಣಿಯ ಮಧ್ಯದಿಂದ ಒಬ್ಬ ಕಪ್ಪು ಬಣ್ಣದ ರೌಡಿ ತರ ಕಾಣೋ ವ್ಯಕ್ತಿ ಕಾರ್ತಿಕ್ ಹತ್ರ ಬಂದ. ಅವನ ಕಣ್ಣುಗಳು ಕೆಂಪಾಗಿದ್ವು. ಕುಡಿದ ಅಮಲಿನಲ್ಲಿ ತೂರಾಡ್ತಿದ್ದ ಅವನು ನೇರವಾಗಿ ಕಾರ್ತಿಕ್ ಭುಜದ ಮೇಲೆ ಕೈ ಇಟ್ಟ. ಏನ್ ಸಾಹುಕಾರ್ರೆ, ದೇವ್ರ ದರ್ಶನ ಜೋರಾಗಿದೆ, ಆದ್ರೆ ನಮ್ಮ ಬಾಕಿ ತೀರಿಸೋದು ಯಾವಾಗ? ಸಾಲ ತೀರಿಸೋದು ಬಿಟ್ಟು ಆ ಹುಡುಗಿ ಜೊತೆ ಮಜಾ ಮಾಡ್ತಿದ್ದೀಯಾ? ನಾವಿಲ್ಲಿ ಸಾಯ್ಬೇಕಾ ಅಂತ ಜೋರಾಗಿ ಕೂಗಿದ. ಸುತ್ತಮುತ್ತ ಇದ್ದ ಜನರೆಲ್ಲಾ ತಿರುಗಿ ನೋಡಿದ್ರು. ಕಾವ್ಯಳಿಗೆ ಶಾಕ್ ಆಯ್ತು. ರೀ, ಯಾರಿವ್ರು, ಏನ್ ಹೇಳ್ತಿದ್ದಾರೆ ಅಂತ ಕೇಳಿದ್ಲು. ಕಾರ್ತಿಕ್ ಮುಖದಲ್ಲಿ ನಾನು ಯಾವತ್ತೂ ನೋಡದ ಕೋಪ ಕಾಣಿಸ್ತು. ಅವರು ಆ ರೌಡಿಯ ಕೈಯನ್ನು ಜೋರಾಗಿ ತಿರುಚಿದ್ರು. ಲೇ, ಮನೆ ಹೆಂಗಸರ ಮುಂದೆ ಬಾಯಿ ಬಿಡಬೇಡ ಅಂದಿದ್ದೀನಿ, ಬಾ ಆ ಕಡೆಯ ಅಂತ ಹೇಳಿ ಅವನ ಕುತ್ತಿಗೆ ಪಟ್ಟಿ ಹಿಡಿದು ಎಳೆದುಕೊಂಡು ಹೋದ್ರು. ದೇವಸ್ಥಾನದ ಹಿಂಭಾಗಕ್ಕೆ ಹೋದ್ರು. ನಾನು ಮತ್ತು ಅಕ್ಕ ಭಯದಿಂದ ಅವರ ಹಿಂದೆ ಹೋದ್ವಿ. ಅಲ್ಲಿ ಕಾರ್ತಿಕ್ ಆ ರೌಡಿಗೆ ಕೆನ್ನೆಗೆ ಬಾರಿಸಿದ್ರು. ನನ್ನ ಫ್ಯಾಮಿಲಿ ತಂಟೆಗೆ ಬಂದ್ರೆ ಸಾಯಿಸ್ತೀನಿ, ಹೇಳಿದ್ದೀನಿ ಅಲ್ವಾ, ಹಣ ಅರೇಂಜ್ ಮಾಡ್ತಿದ್ದೀನಿ ಅಂತ, ಮತ್ತೆ ಯಾಕೆ ಇಲ್ಲಿಗೆ ಬಂದೆ ಅಂತ ಗರ್ಜಿಸಿದ್ರು. ಆ ರೌಡಿ ಬಿದ್ದ ರಭಸಕ್ಕೆ ಅವನ ಶರ್ಟ್ ಜೇಬಿನಿಂದ ಒಂದು ಫೋಟೋ ಕೆಳಗೆ ಬಿತ್ತು. ನಾನು ಆ ಫೋಟೋ ನೋಡಲೇಬೇಕು ಅಂತ ಓಡಿದೆ. ಅದರಲ್ಲಿ ಕಾರ್ತಿಕ್ ಮತ್ತು ಒಬ್ಬ ಹುಡುಗಿಯ ಫೋಟೋ ಇತ್ತು. ಅದು ಮತ್ಯಾರೋ ಅಲ್ಲ, ಆ ಮಾಯಾ ಇರಬಹುದಾ? ನಾನು ಕೈ ಚಾಚಿ ಫೋಟೋ ತಗೊಳ್ಳುವಷ್ಟರಲ್ಲಿ ಅಲ್ಲಿ ಜಗಳ ಬಿಡಿಸಲು ಬಂದ ಜನರ ಗುಂಪು ಆ ಫೋಟೋವನ್ನು ತುಳಿದು ಹಾಕಿತು. ಫೋಟೋ ಮಣ್ಣು ಪಾಲಾಯ್ತು. ಕಾರ್ತಿಕ್ ತಕ್ಷಣ ತನ್ನನ್ನ ತಾನು ಸಂಭಾಳಿಸಿಕೊಂಡ್ರು. ಅಕ್ಕನ ಹತ್ರ ಬಂದು, ಕಾವ್ಯ, ಭಯಪಡ್ಬೇಡ, ಇವ್ರು ನಮ್ಮ ಹಳೆ ಲೇಬರ್, ಕುಡಿದು ಬಂದು ಸಂಬಳ ಕೇಳಿ ಗಲಾಟೆ ಮಾಡ್ತಿದ್ದಾನೆ ಅಷ್ಟೇ, ನೀನು ಹೋಗಿ ದರ್ಶನ ಮಾಡುವ ಅಂತ ನಂಬಿಸಿದ್ರು. ಅಕ್ಕ ಅವರ ಮಾತನ್ನ ನಂಬಿದ್ಲು. ಆದ್ರೆ ನನಗೆ ಸತ್ಯ ಅರ್ಥವಾಯ್ತು. ಆ ರೌಡಿ ಹೇಳಿದ್ದು ಆ ಹುಡುಗಿ ಜೊತೆ ಮಜಾ ಮಾಡ್ತಿದ್ದೀಯಾ ಅಂತ. ಅಂದ್ರೆ ಆ ಮಾಯಾ ಕೇವಲ ಪ್ರೇಮಿಯಲ್ಲ, ಅವಳಿಂದ ಕಾರ್ತಿಕ್ಗೆ ಏನೋ ಸಂಕಷ್ಟ ಇದೆ. ಇದು ಬರೀ ಅಫೇರ್ ಅಲ್ಲ, ಇದು ಬ್ಲಾಕ್ ಮೇಲ್ ಇರಬಹುದು. ಅಥವಾ ಕಾರ್ತಿಕ್ ಸಾಲ ಮಾಡಿ ಆ ಹುಡುಗಿಗೆ ಖರ್ಚು ಮಾಡ್ತಿದ್ದಾರಾ? ಕಾರ್ತಿಕ್ ಆ ರೌಡಿಯ ಕಿವಿಯಲ್ಲಿ ಏನೋ ಹೇಳಿದ್ರು. ಆ ರೌಡಿ, ಹುಷಾರ್ ಕಾರ್ತಿಕ್, ಇವತ್ತು ರಾತ್ರಿ ಲಾಸ್ಟ್ ಚಾನ್ಸ್, ಹಣ ಸಿಗಲಿಲ್ಲ ಅಂದ್ರೆ ನಿನ್ನ ಸಂಸಾರ ಬೀದಿಗೆ ಬರುತ್ತೆ ಅಂತ ಬೆದರಿಕೆ ಹಾಕಿ ಹೋದ. ಕಾರ್ತಿಕ್ ಹಣೆಯ ಮೇಲಿನ ಬೆವರು ಒರೆಸಿಕೊಂಡು ಅಕ್ಕನ ಕಡೆ ನೋಡಿ ನಗಲು ಪ್ರಯತ್ನಿಸಿದ್ರು. ಆ ನಗುವಿನ ಹಿಂದೆ ಅಡಗಿದ್ದ ಭಯಾನಕ ಸತ್ಯ ನನಗೆ ನಡುಕ ಹುಟ್ಟಿಸಿತು. ಇವತ್ತು ರಾತ್ರಿ 11 ಗಂಟೆಗೆ ಏನೋ ದೊಡ್ಡದು ನಡೆಯಲಿದೆ. ನಾನು ಅದನ್ನ ನೋಡಲೇಬೇಕು. ಇದು ನನ್ನ ಅಕ್ಕನ ಬದುಕಿನ ಪ್ರಶ್ನೆ. ನಾನು ಕಾರ್ತಿಕ್ಗೆ ಗೊತ್ತಾಗದ ಹಾಗೆ ಅವರ ಮೇಲೆ ಕಣ್ಣಿಟ್ಟೆ. ಜಾತ್ರೆಯ ಆ ಸದ್ದು ಗದ್ದಲದ ನಡುವೆ ಒಂದು ದೊಡ್ಡ ರಹಸ್ಯ ಸ್ಫೋಟಗೊಳ್ಳಲು ಕಾಯುತ್ತಿತ್ತು. ಜಾತ್ರೆಯ ಗಲಾಟೆ ಮುಗಿಸಿ ನಾವು ಮನೆಗೆ ಬರುವಷ್ಟರಲ್ಲಿ ರಾತ್ರಿ 12 ಗಂಟೆ ದಾಟಿತ್ತು. ಎಲ್ಲರೂ ಸುಸ್ತಾಗಿದ್ದರು. ಅಕ್ಕ, ಕಾವ್ಯ ಮತ್ತು ಪುಟ್ಟ ಬಂದು ಬಿದ್ದ ತಕ್ಷಣ ನಿದ್ದೆಗೆ ಜಾರಿದರು. ಆದರೆ ನನ್ನ ಕಣ್ಣಲ್ಲಿ ನಿದ್ದೆಯ ಸುಳಿವೇ ಇರಲಿಲ್ಲ. ಆ ರೌಡಿಯ ಮಾತುಗಳು, ಕಾರ್ತಿಕ್ ಮುಖದಲ್ಲಿದ್ದ ಭಯ ಮತ್ತು ಆ ಮಾಯಾಳ ಮೆಸೇಜ್, ಇವೆಲ್ಲವೂ ನನ್ನ ತಲೆಯಲ್ಲಿ ಸುಳಿಯುತ್ತಿದ್ದವು. ಮಲೆನಾಡಿನ ಮಳೆ ಮತ್ತೆ ಶುರುವಾಗಿತ್ತು. ಹೊರಗೆ ಕಪ್ಪೆಗಳ ಒಟಗುಟ್ಟುವಿಕೆ ಮತ್ತು ಮಳೆಹನಿಗಳ ಶಬ್ದ ಬಿಟ್ಟರೆ ಅಸಾಧ್ಯವಾದ ನಿಶ್ಶಬ್ದವಿತ್ತು. ನಾನು ನನ್ನ ರೂಮಿನ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದೆ. ಆಗ ಸಮಯ ಸುಮಾರು 1:30 ಆಗಿರಬಹುದು. ಅಷ್ಟರಲ್ಲಿ ಹಾಲಿನ ಬಾಗಿಲು ಮೆಲ್ಲಗೆ ತೆರೆದ ಶಬ್ದವಾಯಿತು. ಕೀಚ್ ಎನ್ನುವ ಸದ್ದು ಕೇಳದಂತೆ ಎಣ್ಣೆ ಬಿಟ್ಟಿದ್ದಾರೇನೋ ಎಂಬಂತೆ ಬಾಗಿಲು ತುಂಬಾ ನಿಧಾನವಾಗಿ ತೆರೆದುಕೊಂಡಿತು. ನಾನು ಉಸಿರು ಬಿಗಿ ಹಿಡಿದು ಬಾಗಿಲ ಸಂದಿಯಿಂದ ನೋಡಿದೆ. ಅಲ್ಲಿ ಕಾರ್ತಿಕ್ ಕಪ್ಪು ರೇನ್ ಕೋಟ್ ಹಾಕಿಕೊಂಡು ಕೈಯಲ್ಲಿ ಟಾರ್ಚ್ ಹಿಡಿದು ಹೊರಗೆ ಹೋಗುತ್ತಿದ್ದರು. ಅವರ ಕೈಯಲ್ಲಿ ಅಂದು ಶಾಪಿಂಗ್ ಮಾಲ್ನಲ್ಲಿ ತೆಗೆದುಕೊಂಡಿದ್ದ ಆ ಕೆಂಪು ಬಣ್ಣದ ಲೇಡೀಸ್ ಬ್ಯಾಗ್ ಇತ್ತು. ನನ್ನ ಗುಮಾನಿ ನಿಜವಾಯಿತು. ಈ ಮಧ್ಯರಾತ್ರಿಯಲ್ಲಿ ಈ ಮಳೆಯಲ್ಲಿ ಅವರು ಎಲ್ಲಿಗೆ ಹೋಗ್ತಿದ್ದಾರೆ? ಖಂಡಿತ ಆ ಮಾಯಾಳನ್ನು ಭೇಟಿ ಮಾಡೋಕೆ ಹೋಗ್ತಿದ್ದಾರೆ. ನಾನು ತಕ್ಷಣ ಒಂದು ಶಾಲು ಹೊದ್ದುಕೊಂಡು ಶಬ್ದವಾಗದಂತೆ ಅವರ ಹಿಂದೆಯೇ ಹೋದೆ. ತೋಟದ ದಾರಿಯಲ್ಲಿ ಕೆಸರಿತ್ತು. ಕತ್ತಲಲ್ಲಿ ನಡೆಯುವುದು ಕಷ್ಟವಾಗಿದ್ದರೂ ಕಾರ್ತಿಕ್ ಟಾರ್ಚ್ ಬೆಳಕು ನನಗೆ ದಾರಿ ತೋರಿಸುತ್ತಿತ್ತು. ಅವರು ಮನೆಯ ಹಿತ್ತಲಿನ ದಾಟಿ ತೋಟದ ಕೊನೆಯಲ್ಲಿರುವ ಹಳೆಯ ಉಗ್ರಾಣದ ಸ್ಟೋರ್ ರೂಮ್, ಹಳೆ ಸಾಮಾನು ಇಡುವ ಕೋಣೆ ಕಡೆಗೆ ಹೋದರು. ಆ ಕೋಣೆಯನ್ನು ಯಾರೂ ಬಳಸುತ್ತಿರಲಿಲ್ಲ. ಅಲ್ಲಿಗೆ ಯಾಕೆ ಹೋಗ್ತಿದ್ದಾರೆ? ಕಾರ್ತಿಕ್ ಆ ಕೋಣೆಯ ಬಾಗಿಲು ತೆರೆದು ಒಳಗೆ ಹೋದರು. ಒಳಗಿನಿಂದ ಮಸುಕಾದ ಬೆಳಕು ಬರುತ್ತಿತ್ತು. ಬಹುಶಃ ಮೇಣದ ಬತ್ತಿ ಅಥವಾ ಎಮರ್ಜೆನ್ಸಿ ಲೈಟ್. ನಾನು ಧೈರ್ಯ ಮಾಡಿ ಕಿಟಕಿಯ ಹತ್ತಿರ ಹೋದೆ. ಗಾಜಿನ ಕಿಟಕಿ ಧೂಳು ಹಿಡಿದಿತ್ತು. ಆದರೂ ಒಳಗೆ ಏನಾಗ್ತಿದೆ ಅಂತ ನೋಡಲು ಪ್ರಯತ್ನಿಸಿದೆ. ಒಳಗೆ ಒಬ್ಬ ಹೆಂಗಸು ಕುರ್ಚಿಯ ಮೇಲೆ ಕುಳಿತಿದ್ದಳು. ಅವಳ ಮುಖ ನನಗೆ ಕಾಣಿಸಲಿಲ್ಲ, ಯಾಕೆಂದರೆ ಅವಳು ತಲೆ ತಗ್ಗಿಸಿ ಕುಳಿತಿದ್ದಳು ಮತ್ತು ಅವಳ ಕೂದಲು ಮುಖವನ್ನು ಮುಚ್ಚಿತ್ತು. ಕಾರ್ತಿಕ್ ಅವಳ ಮುಂದೆ ಮಂಡಿಯೂರಿ ಕುಳಿತಿದ್ದರು.
ಆ ಕೆಂಪು ಬ್ಯಾಗ್ ಅನ್ನು ಅವಳ ಮಡಿಲಲ್ಲಿ ಇಟ್ಟರು. ನಾನು ಕಿವಿಯಾನಿಸಿ ಅವರ ಮಾತುಗಳನ್ನು ಕೇಳಿಸಿಕೊಳ್ಳಲು ಪ್ರಯತ್ನಿಸಿದೆ. ಮಳೆಯ ಶಬ್ದದ ನಡುವೆಯೂ ಕಾರ್ತಿಕ್ ಅವರ ಅಳುದನಿ ನನಗೆ ಕೇಳಿಸಿತು. ಪ್ಲೀಸ್, ನನ್ನನ್ನ ಅರ್ಥ ಮಾಡ್ಕೋ. ನಾನು ಕಾವೇಳಿಗೆ ಮೋಸ ಮಾಡೋಕೆ ಇಷ್ಟಪಡಲ್ಲ. ಅವಳು ದೇವತೆ. ಆದ್ರೆ ನಿನ್ನನ್ನು ಬಿಡೋಕೆ ನನಗಾಗ್ತಿಲ್ಲ. ನೀನು ನನ್ನ ಪ್ರಪಂಚದ ಇನ್ನೊಂದು ಭಾಗ ಅಂತ ಅವರು ಗೋಗರೆಯುತ್ತಿದ್ದರು. ಆ ಹೆಂಗಸು ಕೋಪದಿಂದ ಏನೋ ಹೇಳಿದಳು. ಅದು ನನಗೆ ಕೇಳಿಸಲಿಲ್ಲ. ಕಾರ್ತಿಕ್ ಅವಳ ಕೈ ಹಿಡಿದು ಮುತ್ತಿಟ್ಟರು. ನನ್ನ ರಕ್ತ ಕುದಿಯಿತು. ನನ್ನ ಅಕ್ಕನಿಗೆ ಇಂಥ ದ್ರೋಹನ? ಇವತ್ತು ಇವರ ಬಣ್ಣ ಬಯಲು ಮಾಡಲೇಬೇಕು. ನಾನು ನನ್ನ ಫೋನ್ ತೆಗೆದು ವಿಡಿಯೋ ರೆಕಾರ್ಡ್ ಮಾಡಲು ಮುಂದಾದೆ. ನಾನು ಕಿಟಕಿಯ ಸರಳು ಹಿಡಿದು ಎದ್ದಾಗ ನನ್ನ ಕಾಲಿನ ಕೆಳಗೆ ಇದ್ದ ಒಣಗಿದ ಅಡಿಕೆ ಹಾಳೆ ಕರಕ್ ಎಂದು ಶಬ್ದ ಮಾಡಿತು. ಆ ನಿಶಬ್ದ ರಾತ್ರಿಯಲ್ಲಿ ಆ ಶಬ್ದ ಬಾಂಬ್ ಸಿಡಿದ ಹಾಗೆ ಕೇಳಿಸಿತು. ಕಾರ್ತಿಕ್ ತಕ್ಷಣ ತಿರುಗಿ ನೋಡಿದರು. ಯಾರದು ಅಲ್ಲಿ ಎಂದು ಟಾರ್ಚ್ ಬೆಳಕನ್ನು ಕಿಟಕಿ ಕಡೆಗೆ ಬಿಟ್ಟರು. ನನಗೆ ಎಲ್ಲಿಲ್ಲದ ಭಯವಾಯಿತು. ಸಿಕ್ಕಿಬಿದ್ದರೆ ಕಷ್ಟ ಅಂತ ಗೊತ್ತಾಗಿ ನಾನು ಪ್ರಾಣ ಉಳಿಸಿಕೊಳ್ಳಲು ಅಲ್ಲಿಂದ ಮನೆಯ ಕಡೆಗೆ ಓಡಿದೆ. ಕೆಸರಿನಲ್ಲಿ ಜಾರಿ ಬೀಳುವ ಹಾಗೆ ಆದರೂ ನಿಲ್ಲಲಿಲ್ಲ. ಮನೆಗೆ ಬಂದು ನನ್ನ ರೂಮಿನ ಬಾಗಿಲು ಹಾಕಿ ಒದ್ದೆ ಬಟ್ಟೆ ಸಮೇತ ಬೆಡ್ ಶೀಟ್ ಹೊದ್ದುಕೊಂಡು ಮಲಗಿದಂತೆ ನಟಿಸಿದೆ. ನನ್ನ ಎದೆ ಬಡಿತ ಜೋರಾಗಿತ್ತು. 2 ನಿಮಿಷದ ನಂತರ ನನ್ನ ರೂಮಿನ ಬಾಗಿಲು ತೆರೆದ ಶಬ್ದವಾಯಿತು. ಕಾರ್ತಿಕ್ ಒಳಗೆ ಬಂದು ಟಾರ್ಚ್ ಬಿಟ್ಟು ನೋಡಿದರು. ನಾನು ಗಾಢ ನಿದ್ದೆಯಲ್ಲಿರುವವಳಂತೆ ನಾಟಕ ಆಡಿದೆ. ಅವರು ಇವಳು ಮಲಗಿದ್ದಾಳೆ, ಬೆಕ್ಕು ಇರಬೇಕು ಎಂದು ಪಿಸುಗುಟ್ಟಿ ಬಾಗಿಲು ಹಾಕಿಕೊಂಡು ಹೋದರು. ಅಂದು ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. ನನ್ನ ಅಕ್ಕನ ಬದುಕು ನಾಶವಾಯಿತಲ್ಲ ಎನ್ನುವ ದುಃಖ ನನ್ನನ್ನು ಸುಡುತ್ತಿತ್ತು. ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲರ ಮುಂದೆಯೂ ಸತ್ಯ ಹೇಳಿ ಕಾರ್ತಿಕ್ ಮುಖವಾಡ ಕಳಚಲೇಬೇಕು ಎಂದು ನಿರ್ಧರಿಸಿದೆ. ಬೆಳಿಗ್ಗೆ ಬೆಡ್ ಕಾಫಿ ಕುಡಿಯುವ ಸಮಯ. ಹೊರಗೆ ಮಳೆ ನಿಂತಿತ್ತು. ಆದರೆ ಮನೆಯೊಳಗೆ ಈಗ ಬಿರುಗಾಳಿ ಏಳುವ ಸಮಯ. ಎಲ್ಲರೂ ಡೈನಿಂಗ್ ಟೇಬಲ್ ಹತ್ತಿರ ಕೂತಿದ್ದರು. ಕಾವ್ಯ ಅಕ್ಕ ದೋಸೆ ಬಡಿಸುತ್ತಿದ್ದಳು. ಕಾರ್ತಿಕ್ ಏನೂ ಆಗಿಲ್ಲವೇನೋ ಎಂಬಂತೆ ಪೇಪರ್ ಓದುತ್ತಿದ್ದರು. ಅವರ ಆ ನಿರ್ಲಿಪ್ತ ಭಾವನೆ ನೋಡಿ ನನಗೆ ಸಹಿಸಿಕೊಳ್ಳಲು ಆಗಲಿಲ್ಲ. ನಾನು ಜೋರಾಗಿ ಟೇಬಲ್ ಮೇಲೆ ಕೈ ಬಡಿದೆ. ಸಾಕು, ನಿಲ್ಲಿಸಿ ಬಾವ, ನಿಮ್ಮ ನಾಟಕ ಎಂದು ಕಿರುಚಿದೆ. ಎಲ್ಲರೂ ಬೆಚ್ಚಿ ಬಿದ್ದರು. ಕಾವ್ಯ, ಏನಾಯ್ತು ಸಿರಿ? ಯಾಕೆ ಹೀಗೆ ಕೂಗ್ತಿದ್ದೀಯ ಎಂದು ಗಾಬರಿಯಿಂದ ಕೇಳಿದಳು. ನಾನು ಕಾರ್ತಿಕ್ ಕಡೆ ಬೆರಳು ಮಾಡಿ, ಅಕ್ಕ, ಇವರು ನಿನಗೆ ಮೋಸ ಮಾಡ್ತಿದ್ದಾರೆ. ಇವರಿಗೆ ಮಾಯಾ ಅನ್ನೋ ಹುಡುಗಿ ಜೊತೆ ಅಫೇರ್ ಇದೆ. ನಿನ್ನೆ ರಾತ್ರಿ 1 ಗಂಟೆಗೆ ಇವರು ಆ ಕೆಂಪು ಬ್ಯಾಗ್ ತಗೊಂಡು ಉಗ್ರಾಣದಲ್ಲಿ ಅವಳನ್ನ ಮೀಟ್ ಮಾಡಿದ್ರು. ನಾನು ಕಣ್ಣಾರೆ ನೋಡಿದ್ದೀನಿ. ಇವರು ಅವಳ ಕಾಲಿಗೆ ಬಿದ್ದು ಅಳ್ತಿದ್ರು ಎಂದು ಒಂದೇ ಉಸಿರಿನಲ್ಲಿ ಎಲ್ಲವನ್ನೂ ಹೇಳಿಬಿಟ್ಟೆ. ಕಾವೇಳಿಗೆ ಶಾಕ್ ಆಗಿ ಕೈಯಲ್ಲಿದ್ದ ಚಟ್ನಿ ಬಟ್ಟಲು ಕೆಳಗೆ ಬಿತ್ತು. ರೀ, ಇದೇನು ಸಿರಿ ಹೇಳ್ತಿರೋದು? ನಿಜಾನಾ ಎಂದು ಕಣ್ಣೀರು ಹಾಕಿದಳು. ಕಾರ್ತಿಕ್ ತಲೆ ತಗ್ಗಿಸಿ ನಿಂತರು. ಅವರ ಮೌನ ನನ್ನ ಮಾತಿಗೆ ಸಾಕ್ಷಿಯಂತಿತ್ತು. ಅಷ್ಟರಲ್ಲಿ ಬಾಗಿಲಲ್ಲಿ ಗುಂಡ, ಕಾರ್ತಿಕ್ ಸ್ನೇಹಿತ, ಓಡಿ ಬಂದ. ಲೇ ಕಾರ್ತಿ, ಏನೋ ವಿಷಯ ಲೀಕ್ ಆಯ್ತವ ಎಂದು ಕೇಳಿದ. ಕಾರ್ತಿಕ್ ನಿಧಾನವಾಗಿ ತಲೆ ಎತ್ತಿ ನನ್ನ ಕಡೆ ನೋಡಿ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟರು. ಬನ್ನಿ, ಎಲ್ಲರೂ ಬನ್ನಿ. ಸಿರಿ ನೋಡಿದ ಸತ್ಯ ಏನು ಅಂತ ತೋರಿಸ್ತೀನಿ ಎಂದು ಹೇಳಿ ನಮ್ಮನ್ನು ಅದೇ ಉಗ್ರಾಣದ ಕಡೆಗೆ ಕರೆದುಕೊಂಡು ಹೋದರು. ನನ್ನ ಎದೆಯಲ್ಲಿ ನಡುಕವಿತ್ತು. ಈಗ ಆ ಮಾಯಾ ಅಲ್ಲಿ ಸಿಗ್ತಾಳಾ? ಅಕ್ಕನ ರಿಯಾಕ್ಷನ್ ಹೇಗಿರುತ್ತೆ? ನಾವು ಉಗ್ರಾಣದ ಬಾಗಿಲು ತೆರೆದವು. ಕಾರ್ತಿಕ್ ಸ್ವಿಚ್ ಹಾಕಿದರು. ಅಲ್ಲಿ ಆ ಕುರ್ಚಿಯ ಮೇಲೆ ಯಾವುದೇ ಹೆಂಗಸು ಇರಲಿಲ್ಲ. ಬದಲಿಗೆ ಅಲ್ಲಿ ಒಂದು ದೊಡ್ಡ ಸ್ಟ್ಯಾಂಡ್ ಮೇಲೆ ಕೆಂಪು ಬಟ್ಟೆಯಲ್ಲಿ ಮುಚ್ಚಿದ ಒಂದು ದೊಡ್ಡ ಕ್ಯಾನ್ವಾಸ್ ಇತ್ತು. ಕಾರ್ತಿಕ್ ಆ ಬಟ್ಟೆಯನ್ನು ಸರಿಸಿದರು. ಅದನ್ನು ನೋಡಿ ನಾವು ಮೂಕ ವಿಸ್ಮಿತರಾದೆವು. ಅದು ಕಾವ್ಯಳ ಒಂದು ಸುಂದರವಾದ, ಜೀವಂತವೆನಿಸುವಂತಹ ಆಯಿಲ್ ಪೇಂಟಿಂಗ್. ಅಷ್ಟು ಅದ್ಭುತವಾಗಿತ್ತು ಆ ಚಿತ್ರ. ಅದರ ಕೆಳಗೆ ಆ ಕೆಂಪು ಬ್ಯಾಗ್ ಇತ್ತು. ಅದರಲ್ಲಿ ಪೇಂಟಿಂಗ್ ಬ್ರಷ್ಗಳು ಮತ್ತು ಬಣ್ಣದ ಡಬ್ಬಿಗಳಿದ್ದವು. ಕಾರ್ತಿಕ್ ಕಾವ್ಯಳ ಹತ್ತಿರ ಬಂದು, ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಕಾವ್ಯ, ಮುಂದಿನ ವಾರ ಬರುವ ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಈ ಪೇಂಟಿಂಗ್ ಮಾಡಿಸ್ತಿದ್ದೆ. ಮಾಯಾ ಅಂದ್ರೆ ಹುಡುಗಿ ಅಲ್ಲ, ಮಾಯಾ ಆರ್ಟ್ ಗ್ಯಾಲರಿ. ಆ ಪೇಂಟರ್ ಹೆಸರು ಮಯೂರ್. ಅವನಿಗೆ ನಾನು ಕಾಲ್ ಮಾಡ್ತಿದ್ದೆ. ನಿನ್ನೆ ರಾತ್ರಿ ಪೇಂಟಿಂಗ್ ಫಿನಿಶ್ ಮಾಡೋಕೆ ನಾನು ಇಲ್ಲಿಗೆ ಬಂದಿದ್ದೆ. ಪೇಂಟಿಂಗ್ ಹಾಳಾಗಬಾರದು ಅಂತ ನಾನು ರಾತ್ರಿನೇ ಬಂದು ಚೆಕ್ ಮಾಡ್ತಿದ್ದೆ. ಸಿರಿ ನೋಡಿದಾಗ ನಾನು ಪೇಂಟಿಂಗ್ ಮುಂದೆ ಕೂತು, ಇದು ನಿನಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ ನನ್ನಷ್ಟಕ್ಕೆ ನಾನೇ ಮಾತಾಡ್ಕೊತಿದ್ದೆ ಎಂದು ಕತೆ ಹೇಳಿದರು. ಕಾವ್ಯ ಓಡಿ ಹೋಗಿ ಕಾರ್ತಿಕ್ನ ತಬ್ಬಿಕೊಂಡು ಅತ್ತಳು. ಸಾರಿ ರೀ, ನಾನು ನಿಮ್ಮನ್ನ ಸಂಶಯ ಪಟ್ಟೆ ಅಂದಳು. ನನಗೂ ಗಿಲ್ಟ್ ಫೀಲ್, ಅಪರಾಧ ಪ್ರಜ್ಞೆ ಆಯ್ತು. ಛೇ, ನಾನು ತಪ್ಪು ತಿಳ್ಕೊಂಡೆನಲ್ಲ. ಸಾರಿ ಬಾವ, ಐ ಆಮ್ ರಿಯಲಿ ಸಾರಿಯೇ ಎಂದು ತಲೆ ತಗ್ಗಿಸಿದೆ. ಕಾರ್ತಿಕ್ ನಗುತ್ತಾ, ಪರವಾಗಿಲ್ಲ ಸಿರಿ, ತಂಗಿಗೆ ಅಕ್ಕನ ಮೇಲೆ ಪ್ರೀತಿ ಜಾಸ್ತಿ, ಅದ್ಕೆ ಹಂಗೆ ಮಾಡ್ದೆ ಎಂದು ನನ್ನ ತಲೆ ಸವಿದರು. ಎಲ್ಲರೂ ಖುಷಿಯಿಂದ ಮನೆಗೆ ಹೋದೆವು. ಎಲ್ಲರೂ ಹೋದ ಮೇಲೆ ಕಾರ್ತಿಕ್ ತೋಟದಲ್ಲೇ ಸ್ವಲ್ಪ ಹೊತ್ತು ನಿಂತರು. ಅವರು ತಮ್ಮ ಫೋನ್ ತೆಗೆದು ನೋಡಿದರು. ಅದರಲ್ಲಿ ಮಾಯಾ ಹೆಸರಿನಿಂದ ಒಂದು ಹೊಸ ಮೆಸೇಜ್ ಬಂದಿತ್ತು. ಗುಡ್ ಜಾಬ್ ಕಾರ್ತಿಕ್, ನಿನ್ನ ಹೆಂಡತಿ ಮತ್ತು ತಂಗಿ ಪೇಂಟಿಂಗ್ ಕತೆ ನಂಬಿದ್ರು. ನಾನು ರಾತ್ರಿನೇ ಆ ಉಗ್ರಾಣದ ಕಿಟಕಿ ಜಿಗಿದು ಎಸ್ಕೇಪ್ ಆದೆ.
ನಿನ್ನ ಫ್ರೆಂಡ್ ಕುಂಡ ಪೇಂಟಿಂಗ್ ತಂದು ಕರೆಕ್ಟ್ ಟೈಮ್ಗೆ ಇಟ್ಟಿದ್ದಕ್ಕೆ ಬಚಾವ್ ಆದೆ. ನಮ್ಮ ಮಗುಗೆ ಹುಷಾರಿಲ್ಲ, ಡಾಕ್ಟರ್ ಹತ್ರ ಯಾವಾಗ ಬರ್ತೀಯಾ? ಹಣ ರೆಡಿ ಇಡು. ಕಾರ್ತಿಕ್ ಆ ಮೆಸೇಜ್ ಓದಿ ಡಿಲೀಟ್ ಮಾಡಿದರು. ಅವರ ಮುಖದಲ್ಲಿ ಒಂದು ನಿಗೂಢವಾದ ಕ್ರೂರವಾದ ನಗು ಮೂಡಿತು. ಅವರು ತಿರುಗಿ ನೋಡಿದಾಗ ದೂರದಲ್ಲಿ ಸಿರಿ ನಾನು ಅವರನ್ನು ಕಿಟಕಿಯಿಂದ ನೋಡುತ್ತಲೇ ಇದ್ದೆ. ನನಗೆ ಇನ್ನೂ ಎಲ್ಲೋ ಒಂದು ಕಡೆ ಆ ಉಗ್ರಾಣದಲ್ಲಿ ನಾನು ಕೇಳಿದ ನಿನ್ನ ಬಿಡೋಕೆ ಆಗಲ್ಲ ಎಂಬ ಮಾತು ಪೇಂಟಿಂಗ್ಗೆ ಹೇಳಿದಲ್ಲ, ಮನುಷ್ಯರಿಗೆ ಹೇಳಿದು ಅಂತ ಅನ್ನಿಸುತ್ತಲೇ ಇತ್ತು. ಮಳೆ ಮತ್ತೆ ಸುರಿಯಲು ಆರಂಭವಾಯಿತು. ರಹಸ್ಯ ಮಳೆಯ ಮಬ್ಬಿನಲ್ಲಿ ತಾತ್ಕಾಲಿಕವಾಗಿ ಮುಚ್ಚಿ ಹೋಯಿತು, ಆದರೆ ಅದು ಶಾಶ್ವತವಾಗಿ ಅಳಿಸಿ ಹೋಗಿರಲಿಲ್ಲ. ಗೆಳೆಯರೇ, ಈ ಕಥೆಯಿಂದ ತಿಳಿದು ಬರುವುದು ಏನೆಂದರೆ, ಇಂದಿನ ಕಾಲಘಟ್ಟದಲ್ಲಿ ಮೊಬೈಲ್ ಮತ್ತು ತಂತ್ರಜ್ಞಾನ ಎಷ್ಟೇ ಉಪಯೋಗಕ್ಕೆ ಬಂದರೂ ಅದು ಸಂಬಂಧಗಳನ್ನು ಹಾಳು ಮಾಡುವ ಸಾಧನವಾಗಿಯೂ ಬದಲಾಗಿದೆ. ಕಾರ್ತಿಕ್ನಂತೆಯೇ ಸಮಾಜದಲ್ಲಿ ಎಷ್ಟೋ ಜನ ಮೇಲ್ನೋಟಕ್ಕೆ ಸಭ್ಯರಂತೆ, ಉತ್ತಮ ಗಂಡನಂತೆ ನಟಿಸುತ್ತಾ, ಹೆಂಡತಿ ಮಕ್ಕಳಿಗೆ ತಿಳಿಯದಂತೆ ದ್ವಿಮುಖ ಜೀವನ ನಡೆಸುತ್ತಿರುತ್ತಾರೆ. ಕೇವಲ ಒಂದು ಫೋನ್ ಕರೆಯ ರಹಸ್ಯ ಅಥವಾ ಕ್ಷಣಿಕ ಸುಖದ ಆಸೆ ಒಂದು ಸುಂದರವಾದ ಸಂಸಾರವನ್ನೇ ಸರ್ವನಾಶ ಮಾಡಬಲ್ಲದು. ಸಂಗಾತಿಯ ಮೇಲೆ ನಂಬಿಕೆ ಇರುವುದು ಅತ್ಯಗತ್ಯ, ಆದರೆ ಅದು ಕುರುಡು ನಂಬಿಕೆಯಾಗಬಾರದು. ಮನೆಯಲ್ಲಿ ಯಾರಾದರೂ ಅತಿಯಾಗಿ ಫೋನ್ ಬಚ್ಚಿಟ್ಟುಕೊಳ್ಳುತ್ತಿದ್ದರೆ, ಪದೇ ಪದೇ ಸುಳ್ಳು ಹೇಳುತ್ತಿದ್ದರೆ ಅಥವಾ ರಹಸ್ಯವಾಗಿ ವರ್ತಿಸುತ್ತಿದ್ದರೆ ಮನೆಯವರು ಎಚ್ಚೆತ್ತುಕೊಳ್ಳುವುದು ಒಳ್ಳೆಯದು. ಸಮಸ್ಯೆ ಕೈಮೀರುವ ಮುನ್ನವೇ ಸತ್ಯ ತಿಳಿದುಕೊಂಡು ಎಚ್ಚರ ವಹಿಸದಿದ್ದರೆ ಕಾವ್ಯಳಂತಹ ಮುಗ್ಧ ಜೀವಗಳು ಬಲಿಯಾಗಬೇಕಾಗುತ್ತದೆ. ಕಣ್ಣಿಗೆ ಕಾಣುವುದೆಲ್ಲವೂ ಸತ್ಯವಾಗಿರುವುದಿಲ್ಲ. ನಗುವಿನ ಹಿಂದೆಯೂ ಕ್ರೂರವಾದ ಮುಖವಾಡ ಇರಬಹುದು. ಎಚ್ಚ